ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಟೈಪ್ 4 ಡೋರಿ ವರ್ಕ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಇದ್ದೀನಿ. ಈ ಡೋರಿನ ಅಂಟಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದ್ರ ಮೇಲೆ ಈಗ ಗೋಲ್ಡ್ ಕಲರ್ದು ಜಿಗ್ಜಾಗ್ ಚೈನ್ ಹಾಕ್ಕೊಂಡು ಆಮೇಲೆ ನಾನು ಒಂದೇ ಕಲರಿಂದನೇ ಇದನ್ನು ಫುಲ್ಲು ಡೋರಿ ವರ್ಕ್ ಮಾಡ್ಕೋತೀನಿ. ಆಮೇಲೆ ಅದ್ರ ಮೇಲೆ ನೀವು ಜರಿ ಥ್ರೆಡ್ಡಿಂದ ಯಾವ ರೀತಿ ಇದು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಂತೆ. ನಾನೀಗ ಈ ಡೋರಿ ಮೇಲೆ ಸಿಲ್ಕ್ ಥ್ರೆಡ್ಡಿಂದ ಇದು ಲಾಕ್ ಮಾಡಿಕೊಂಡು ಜಿಗ್ಜಾಗ್ ಚೈನ್ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮುಂಚೆ ಎಲ್ಲ ಹಾಕಿದ್ರಲ್ಲ ಅದೇ ಸೇಮ್ ಬರುತ್ತೆ. ನಾನು ಕಾರ್ನರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಡೋರಿ ಪಕ್ಕನೇ ನಾನು ಈ ಥರ ಒಂದು 4 ಚೈನ್ ಹಾಕ್ಕೊಂಡು ಅದನ್ನು ಮತ್ತೆ ಹಿಂದ್ಗಡೆ ತೊಗೊಂಡು ಅಲ್ಲಿ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಅದನ್ನು ತಿರುಗಿಸ್ಕೊಂಡು ಫ್ರಂಟಲ್ಲಿ ಮತ್ತೆ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಇದೇ ರೀತಿ ನಾನು ಮುಂಚೆ ತೋರಿಸಿದ್ನಲ್ಲ ಅದೇ ಸೇಮ್ ಇದನ್ನು ಇದೇ ರೀತಿ ನಾನು ಏನು ಮಾಡ್ತಾಯಿದ್ದೀನಿ, ಫುಲ್ಲು ಒಂದೇ ಕಲರಿಂದ ಈ ಡೋರಿ ಫುಲ್ಲು ಕವರ್ ಮಾಡ್ಕೋತಾ ಇದ್ದೀನಿ. ನಾನು ಒಂದು ಕಲರ್ ಯೂಸ್ ಮಾಡಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೀವು ಬೇಕಂದರೆ ಸೀರೆಯಲ್ಲಿ 2-3 ಕಲರ್ ಇದ್ದರೆ ಅದನ್ನು ಹಾಕೋಬೋದು. ಏನು ಇದು ಇಲ್ಲ, ಒಂದೇ ಕಲರೇ ಯೂಸ್ ಮಾಡಬೇಕು ಅಂತೇನಿಲ್ಲ. ನೀವು 2 ಕಲರು ಯೂಸ್ ಮಾಡ್ಕೋಬೋದು. ಆದರೆ ಕೆಲವು ಸೀರೆಯಲ್ಲಿ ಒಂದೇ ಕಲರ್ ಇರುತ್ತಲ್ಲ ಆವಾಗ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಈ ಡೋರಿ ಫುಲ್ ಕವರ್ ಆದಮೇಲೆ ಎಂಡಲ್ಲಿ ಒಂದು ಲಾಕ್ ಮಾಡಿ ಇದನ್ನು ಮುಗಿಸ್ತಾ ಇದ್ದೀನಿ. ಚಿಕ್ಕದಾಗಿ ಅಲ್ಲೇ ಒಂದು ಲಾಕ್ ಮಾಡ್ತೀನಿ ಇದನ್ನು. ಈ ಲಾಕ್ ಆದಮೇಲೆ ಇದ್ರ ಮೇಲೇ ನಾವು ಈ ಥರ ಗೋಲ್ಡ್ ಕಲರ್ ಜರಿನ ತೊಗೋತಾ ಇದ್ದೀನಿ. ಈ ಜರಿನ ಕೆಲವು ಸೀರೆಯಲ್ಲಿ ಒಂದೇ ಕಲರ್ ಇದ್ದು ಗೋಲ್ಡ್ ಕಲರ್ ಇದ್ದೇ ಸ್ವಲ್ಪ ಬಂದಿರುತ್ತಲ್ಲ ಆವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಹೈಲೈಟ್ ಆಗೋ ಥರ ಗೋಲ್ಡ್ ಜರಿನ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕಾರ್ನರಿಂದ ಜರಿ ತೊಗೊಂಡು ಲಾಕ್ ಮಾಡಿ ಮತ್ತೆ ಹಿಂದೆ ಹೋಗಿ ಲಾಕ್ ಮಾಡಿ ಈ ರೀತಿ ನೀವು ಒಂದು ಸರಿ ಆದರೂ ಒಂದು ಲೈನ್ ಹಾಕ್ಕೊಳ್ಳಿ, ಇಲ್ಲ ಇನ್ನೊಂದು ಸರಿ ನಾನು 2 ಲೈನ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಒಂದೇ ಲೈನು ಬೇಕಂದ್ರೆ ಒಂದೊಂದೇ ಲೈನ್ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ಹಾಕ್ಕೊಂಡು ಮತ್ತೆ ಬ್ಯಾಕ್ ಬಂದು ಅದನ್ನು ಇಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ನನಗೆ ಎಲ್ಲಿ ಬೇಕೋ ಅಲ್ಲಷ್ಟೇ ಜರಿನ ಹೈಲೈಟ್ ಮಾಡ್ತಾ ಇದ್ದೀನಿ. ಅದನ್ನಲ್ಲೇ ಲಾಕ್ ಮಾಡಿ ನಾನು ಮತ್ತೆ ಮುಂದೆ ನನಗೆ ಎಲ್ಲಿ ಬೇಕೋ ಅಲ್ಲಿ ಜರಿನ ಕಂಟಿನ್ಯೂ ಮಾಡ್ತೀನಿ. ಈಗ ಇಲ್ಲ ಆಯ್ತಲ್ವಾ, ಇಲ್ಲಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ನಾನು ಈ ಕಡೆಯಿಂದ ಮತ್ತೆ ತಗೋತೀನಿ. ಮತ್ತೆ ಸ್ಲ್ಯಾಂಟಾಗಿ ಈ ಥರ ಮಾಡಿಕೊಂಡು ಮತ್ತೆ ಇಲ್ಲೊಂದು ಸರಿ ಲಾಕ್ ಮಾಡಿ ಇದೇ ರೀತಿ ನೀವೊಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಈ ಥರ ಜರಿನ ನೀವು ಹಾಕಿರೋ ಕಲರ್ ಮೇಲೆ ಹೈಲೈಟ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದೇ ಸರ್ತಿ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಲಿ ಅಂತ 2 ಸರಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದನ್ನು ಜಿಗ್ಜಾಗ್ ಸ್ಟಿಚ್ ಹಾಕೋತೇವಲ್ಲ ಆ ರೀತಿಯೂ ಇದನ್ನು ಹಾಕ್ಕೋಬೋದು. ಕೆಲವು ಸರಿ ಈ ರೀತಿ ಲಾಕ್ ಮಾಡಿದ ಮೇಲೆ ಮೇಲ್ ಥ್ರೆಡ್ ಉಳಿದ್ಬಿಡುತ್ತೆ. ಆವಾಗ ಇದನ್ನು ನೀಡಲಿಂದ ಕೆಳಗಡೆ ಎಳ್ಕೊಂಡ್ರೆ ಅದು ಕೆಳಗಡೆ ಹೋಗಿಬಿಡುತ್ತೆ. ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಈ ಥರ ಥ್ರೆಡ್ನ ಹಾಕೋತೀನಿ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ದೂರ ಬೇಕಂದ್ರೆ ದೂರ ಹಾಕೋರಿ, ಇನ್ನೂ ಪಕ್ಕ ಬೇಕು ಅಂದರೆ ಪಕ್ಕ ಹಾಕ್ಕೊಳ್ಳಿ. ಇಲ್ಲ ಬೇಡ ನಮ್ಗೆ ಇದ್ರ ಮೇಲೇ ಇನ್ನೂ ಸಿಲ್ಕ್ ಥ್ರೆಡ್ಡಿಂದ ಬೇರೆ ಕಲರ್ ಹಾಕೋತೇವೆ ಅಂದರೆ ಅದನ್ನು ಹಾಕೋಬೋದು. ಇದನ್ನು ಇಲ್ಲೇ ಲಾಕ್ ಮಾಡಿ ನಾನು ಇನ್ನೊಂದು ಸರಿ ಇದನ್ನು ಜರಿನ ಸ್ವಲ್ಪ ಎಂಡಲ್ಲಿ ಹಾಕೋದು ತೋರಿಸ್ತೀನಿ.
ನೋಡಿ ಎಂಡಲ್ಲಿ ನಾನು ಇನ್ನೊಂದು ಸರಿ ಇದನ್ನು ಇದ್ರ ರೀತಿ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ನೀವು ಫುಲ್ಲು ಇದು ನೆಕ್ ಡಿಸೈನ್ ಇರುತ್ತಲ್ಲ ಅಲ್ಲಿ ಮತ್ತು ಫ್ರಂಟ್ ಸೈಡು ಸ್ಲೀವ್ಸ್ಗೆ ಇದನ್ನು ಈ ಥರ ವರ್ಕ್ ಮಾಡ್ಕೋಬೋದು, ಈ ಡೋರಿ ವರ್ಕ್ನ ಮಾಡ್ಕೋಬೋದು. ಈಗ ಸೈಡಲ್ಲಿ ಚೆನ್ನಾಗಿ ಕಾಣಲಿ ಅಂತ ಒಂದು ಸ್ವಲ್ಪ ನಾನು ಇದೇ ಸಿಲ್ಕ್ ಜರಿಯಿಂದನೇ ನಾನು ಸೈಡಿಗೆಲ್ಲ ಫುಲ್ಲು ಚೈನ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ತೀನಿ. ಈ ಆರಿ ವರ್ಕಲ್ಲಿ ಒಂದು 90% ಯಾಕೆ ಒಂದು 99% ಫುಲ್ಲು ಚೈನ್ ವರ್ಕೇ ಬರೋದು. ಚೈನ್ ವರ್ಕ್ ಬಂದರೆ ನಿಮಗೆಲ್ಲ ಸ್ಟಿಚ್ಚು ಬಂದಂಗೆ. ಚೈನ್ ಸ್ಟಿಚ್ನ ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಬೇರೆ ಎಲ್ಲ ಸ್ಟಿಚ್ಚೂ ಬೇಗ ಬಂದುಬಿಡುತ್ತೆ. ನಾನು ಮಧ್ಯೆ ಒಂದೊಂದು ಕಡೆನೇ ಇದು ಗೋಲ್ಡ್ ಜರಿನ ಗ್ರೀನ್ ಕಲರ್ ಮೇಲೆ ಹಾಕ್ಕೊಂಡಿದ್ದೀನಲ್ಲ, ನೀವು ಅಲ್ಲಿ ಬೇಕು ಅಂದರೆ ಇನ್ನೊಂದು ಬೇರೆ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಅದನ್ನೇ ಗೋಲ್ಡ್ ಜರಿಯಿಂದನೇ ಜಿಗ್ಜಾಗ್ ಚೈನ್ ಬರುತ್ತಲ್ಲ, ಜಿಗ್ಜಾಗ್ ಸ್ಟಿಚ್ಚು, ನೀವು ಅದನ್ನು ಹಾಕ್ಕೋಬೋದು, ಆ ರೀತಿನೂ ಹಾಕ್ಕೋಬೋದು. ಈ ರೀತಿ ಫುಲ್ ಸೈಡೆಲ್ಲ ಚೈನ್ ಹಾಕೋದಾದಮೇಲೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೇವೋ ಅಲ್ಲಿಗೆ ಅದನ್ನು ತಂದು ಎಂಡ್ ಮಾಡ್ತಾಯಿದ್ದೀನಿ. ಈಗ ಇದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈ ವರ್ಕ್ ಅಂತೂ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.